ವೆಲ್ಕಮ್ ಫ್ರೆಂಡ್ಸ್, ಇವತ್ತು ನಾವು ಮಾತ್ರ ವರುಣ್ ತೇಜ್ ಅವ್ರದ್ದೇ ಮಟ್ಕಾ ಮೂವಿ ರಿವ್ಯೂ. ಡಾಕ್ಟರ್ ಬೈ ಕರುಣ ಕುಮಾರ್ 2 hours 40 minutes ಮೂವಿ ಅದ. ಥಿಯೇಟರ್ನಲ್ಲಿ ಮುಟ್ಟ ಕಡಿಮೆ ಪಬ್ಲಿಕ್ ಇತ್ತು ಬಸ್. ಆ ಕಡೆ ಒಬ್ಬರು ಮೂಲೆಗೂ ಈ ಕಡೆ ಒಬ್ಬರು ಮೂಲೆಗೂ 7-8 ಮಂದಿ ಪಬ್ಲಿಕ್ ಇತ್ತು ಥಿಯೇಟರ್ನಲ್ಲಿ. ತೆಲುಗುದಾಗ ನೋಡೀನಿ. ಡೈರೆಕ್ಷನ್ ಸರಿಯಾಗದ, ಸ್ಟೋರಿನೂ ಸರಿಯಾಗದ, ಸ್ಕ್ರೀನ್ ಪ್ಲೇನೂ ನೋಡೋಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ನಮಗೆ ಅನ್ಸೋದು. ಬಟ್ ಏನೋ ಮಿಸ್ಸಿಂಗ್ ನಮಗೆ ಅನ್ಸೋದು ಮೂವಿ ನೋಡೋ ಮಟ್ಟಿಗಲ್ಲಿ. ವರುಣ್ ತೇಜ್ ಒಂದು ಡಿಫ್ರೆಂಟ್ ಆ್ಯಕ್ಟರ್. ಇವ್ರ ಮೂವಿ ಹಿಟ್ಟಲ್ಲಿ ಫ್ಲಾಪಲ್ಲಿ ಒಂದು ಡಿಫ್ರೆಂಟ್ ಮೂವಿ ಮಾಡ್ಕೊತಾನೆ ಬಂದಾರ, ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ದಾಗಲ್ಲಿ. ಗದ್ದಲಗುಂಡೆ ಗಣೇಶ ಅಲ್ಲಿ ಮತ್ತು ಆಪರೇಷನ್ ವ್ಯಾಲಮ್ ಟೈಮು ಒಂದು ರಾಂಗ್ ಡೇಟಿಗೆ ರಿಲೀಸ್ ಆಗಿತ್ತು. ಒಂದು ವಾರ ಪೈಲೇ ಫೈಟರ್ ಮೂವಿ ರಿಲೀಸ್ ಆಗಿತ್ತು ಬಾಲಿವುಡ್ಲಾಸಿ. ಅದು ಮೂವಿ ಅದೇ ಡೇಟಿಗೆ ರಿಲೀಸ್ ಅಂದರೆ ಇದನ್ನು ಮೂವಿ ಹಿಟ್ ಆದಿದ್ದು ಆಪರೇಷನ್ ವ್ಯಾಲಮ್ ಟೈಮ್. ಒಂದು ಪಾಯಿಂಟ್ ನನಗೆ ಅನಿಸಿದ್ದು ಅದು ಮೂವಿ ನೋಡೋ ಮಟ್ಟಿಗಲ್ಲಿ. ಸೊ ಆ್ಯಕ್ಚುಲಿ ಇದು ಸ್ಟೋರಿ ಏನಂದ್ರೆ, ಒಂದು ವೈಜಾಗ್ದು ಮತ್ತು ವಾಸು ಕ್ಯಾರೆಕ್ಟರಲ್ಲಿ ಸ್ಟೋರಿ ಅದು. ಒಂದು ಪೂರ್ ಗೈಲಸಿ ರಿಚ್ ಗೈ ಹೆಂಗಾತನ, ಒಂದು ಮಿಡಲ್ ಮನ್ಸಲ್ಲಸಿ ರಿಚ್ ಗೈ ಹೆಂಗಾತನ, ಮತ್ತು ಇಲ್ಲಿ ರೊಕ್ಕದ ಮನ್ಸಿ ಹೆಂಗಾತನ, ಬಿಲಿಯನರ್ ಹೆಂಗಾತನ, ಇದು ಫಿಲ್ಮ್ ಸ್ಟೋರಿ ಅದ. ಬಟ್ ಮಟ್ಕಾ ಮೀನಿಂಗ್ ಏನದ, ಇದು ಪಾಯಿಂಟ್ ನೀವು ಫಿಲ್ಮ್ ನೋಡ್ರಿ ನಿಮಗೆ ಗೊತ್ತಾಗ್ತದ. ಬಟ್ ಒಂದು ಪಾಯಿಂಟ್ ಬೇಕಾದ್ರೆ ನಾವು ಮಾತಾಡ್ಬೇಕಂದ್ರೆ ಆ್ಯಕ್ಚುಲಿ ಮಟ್ಕಾ ಮೀನಿಂಗ್ ಅದ, ಒಂದು ಗೇಮಿಂಗ್ ಬಗ್ಗೆದಾಗ ಅದ. 1960ದಾಗ 1980ದಾಗ ಒಂದು ಊರಿನಲ್ಲಿ ಈಗಲೂ ಪಬ್ಲಿಕ್ ಆಡ್ತಿರ್ಬೇಕು. ಅದು ನನಗೆ ಪಾಯಿಂಟ್ ಅನಿಸಿತ್ತು. ಯಾಕಂದ್ರೆ ನೀವು ನೋಡ್ರಲ್ಲ, ಊರಾಗ ಇಸ್ಪಟ್ಟು ಎಲ್ಲಿ ಆಡ್ತಾರಲ್ಲ, ಇದೇ ಪಾಯಿಂಟ್ ಅದ. ಒಂದು ಗೇಮಿಂಗ್ ಇದು ಬೇರೆ ಲೆವೆಲ್ದಾಗ ಆಗಿ ತೋರಿಸ್ಯಾರ. ಬಟ್ ಇಲ್ಲಿ ಒಂದು ಗ್ಯಾಂಗ್ಸ್ಟರ್ ಹೆಂಗತನ, ವಾಸು ಕ್ಯಾರೆಕ್ಟರ್ ಏನದ, ಇದು ಪ್ರೆಸೆಂಟೇಷನ್ ಕೊಟ್ರ. ಅದು 1960ದಾಗ ಡ್ರೆಸ್ಸಿಂಗ್ ಅಲ್ಲಿ, ಲೊಕೇಶನ್ ಅಲ್ಲಿ, ಕಾಸ್ಟ್ಯೂಮ್ ಡಿಸೈನಿಂಗ್ ಅಲ್ಲಿ ಸರಿಯಾಗಿ ಅಂತ ಎಸ್ಟಾಬ್ಲಿಷ್ ಮಾಡ್ರ. ಬಟ್ ಐಟಮ್ ಸಾಂಗ್ ಬಗ್ಗೆ ನಾವು ಮಾತಾಡ್ಬೇಕು. ನೂರಾ ಫತೇಹಿ ಅವ್ರದ್ದು ಡೀಸೆಂಟ್ ನನಗೆ ಅನ್ಸದ. ಅವಾಗಿನ ಐಟಮ್ ಸಾಂಗ್ ನನಗೆ ಅನಿಸ್ಲಿಲ್ಲ. ಓಕೆನಾ, ಏನೋ 2010 2015 ಅದು ಮೂಮೆಂಟ್ ಸ್ಟೆಪ್ಸ್ ನನಗೆ ಅನಿಸಿದ್ದು. ಅದು ಪಾಯಿಂಟ್ ನೋಡೋ ಮಟ್ಟಿಗಲ್ಲಿ. ಹೀರೋ ಹೀರೋನಿ ಮೀಟ್ ಆತ ನೋಡಿ, ಅದು ಬಾಂಡಿಂಗ್ ಕನೆಕ್ಟ್ ನೀವು ಮಾಡ್ತದೆ. ಅದು ಲೊಕೇಶನ್ ಅಲ್ಲಿ, ಅದು ಹೇಳೋ ಡೈಲಾಗಲ್ಲಿ, ಅದು ಎಕ್ಸ್ಪ್ರೆಷನಲ್ಲಿ ಸರಿಯಾಗಿ ಯೂಸ್ ಮಾಡ್ರೆ. ಈ ಫಿಲ್ಮ್ನಲ್ಲಿ ನಾವು ಮಾತಾಡ್ಬೇಕು, ಯಾರಿಗೂ ದಾಡಿ ಇರಲ್ಲ, ಫುಲ್ ಕ್ಲೀನ್ ಶೇವ್ದಾಗ ಇರ್ತಾರೆ. ಎಲ್ಲೋ ಗ್ಯಾಂಗ್ಸ್ಟರ್ಲೆಸ್ ಹೀರೋದನ್ನ ಒಂದು ನ್ಯೂ ಗೆಟಪ್ನಾಗ ಇಲ್ಲಿ ಯೂಸ್ ಮಾಡ್ರೆ ಡಾಕ್ಟರ್ ಅವರು. ವರುಣ್ ತೇಜ್ ಒಂದು ಡೈಲಾಗ್ ಅದ ಫಿಲ್ಮ್ನಲ್ಲಿ, ನನಗೆ ಇಲ್ಲಿ 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 ಕಂಟ್ರೋಲ್ ಅಂತ ನಾ ಇಲ್ಲಿ ತನಕ ಬಂದಿನ ಅಂತ, ಈ ಥರ ಫೇಮಸ್ ಡೈಲಾಗ್ ಅದ. ಅದು ಚಲೋ ಡೈಲಾಗ್ ಇಟ್ಟರೆ ಅದು ಪ್ಲೇಸ್ನಲ್ಲಿ, ಆ ನೂರಾ ಫತೇಹಿ ಹೇಳೋ ಡೈಲಾಗ್ನಲ್ಲಿ ಥೋಡೆ ಪಾಯಿಂಟ್ ಸ್ಟಾಬ್ಲಿಷ್ ಅಂತ ಮಾಡ್ಯಾರ. ಬಟ್ ಇನ್ನೂ ಡೀಟೇಲ್ ಆಗಿ ತೋರಿಸ್ಬೇಕಿತ್ತು. ಅದು ಇಲ್ಲಿಗೆಲ್ಲಸಿ, ಅದು ಗೇಮಿಂಗ್ ಬಗ್ಗೆ ಅದು ಏನು ಅಫೆಕ್ಟ್ ಹೋಗ್ತದ, ಮಟ್ಕಾ ಮೀನಿಂಗ್ ಏನದ, ಅದು ಇನ್ನೂ ಸ್ಟಾಬ್ಲಿಷ್ ಮಾಡಬೇಕಿತ್ತು. ಒಂದು ಪಾಯಿಂಟ್ ನನಗೆ ಅನಿಸಿದ್ದು. ಡೈರೆಕ್ಷನ್ ಸರಿಯಾಗದ, ಸ್ಟೋರಿನೂ ಸರಿಯಾಗದ, ವರುಣ್ ತೇಜ್ ಪರ್ಫಾರ್ಮೆನ್ಸು ಬೆಟರ್ ನನಗೆ ಅನ್ಸದ. ಡೀಸೆಂಟ್ ನನ್ನ ಮೂವಿ ನನಗೆ ಅನ್ಸದ. ಅಂಥ ಪರಿ ಸ್ಕೋಪ್ ನನಗೆ ಅನಿಸ್ಲಿಲ್ಲ ಮೂವಿ ನೋಡೋ ಮಟ್ಟಿಗೆ. ನನ್ನ ಒಪಿನಿಯನ್ ನಾ ಹೇಳತ್ತೀನಿ. ಮ್ಯೂಸಿಕ್ ಡೈರೆಕ್ಟರ್ ಬೈ ಜಿ ವಿ ಪ್ರಕಾಶರ. ಡೀಸೆಂಟ್ BGM ಕೊಟ್ಟರೆ ನನಗೊಂದು ಪಾಯಿಂಟ್ ನನಗೆ ಅನಿಸಿದ್ದು. ಸೌಂಡು ಅಂಥ ಪರಿ ನನಗೆ ಅನಿಸ್ಲಿಲ್ಲ. ಒಂದು ಸೀನ್ ಆದ ಫಿಲ್ಮ್ನಲ್ಲಿ ವರುಣ್ ತೇಜ್ ಮಗಳಿಗೆ ಕೂಡ್ಸ್ಕೊಂಡು ಒಂದು ಡೈಲಾಗ್ ಹೇಳ್ತಾನೆ. ಅದು ಸ್ವಲ್ಪ ಬಾಂಡಿಂಗ್ ನಿಮಗೆ ಕನೆಕ್ಟ್ ಮಾಡ್ಕೊತದ. ಬಟ್ ಲಾಸ್ಟಿಗೆ ಹೀರೋ ಒಂದು ಬೇರೆ ಲೆವೆಲ್ದಾಗೆ ಒಂದು ಪಾಲಿಟಿಷಿಯನ್ ಲಾಸಿ ಮತ್ತು ಒಂದು ಕ್ರಿಕೆಟ್ ಬಗ್ಗೆದಾಗ ಅಲ್ಲಿ, ಬೆಟ್ಟಿಂಗ್ ಬಗ್ಗೆದಾಗ ಆ ಥರ ಸರಿಯಾಗಿ ಅನಿಸಿದ್ದು. ಕರುಣ ಕುಮಾರ್ ಇಲ್ಲಿಗೆ ಎಂಡ್ ಮಾಡಿಬಿಟ್ರೆ ಇದು ಸ್ಟೋರಿ. ಸ್ಕೋಪ್ ನನಗೆ ಅನಿಸ್ಲಿಲ್ಲ. ಒಂದು ಮಟ್ಕಾ ಮೂವಿ ನೋಡಿದೆ ನಾನು. ನಿಮಗೆ ಏನು ಅನ್ಸದ, ನಿಮ್ಮ ಅಭಿಪ್ರಾಯ ಏನದ ಕಾಮೆಂಟ್ ಮಾಡಿರಿ. ಯಾವ ಸ್ಟೇಟ್ಲಾಸ್ ಇದು ಮೂವಿ ನೋಡ್ರಿ ಅದನ್ನು ಕಾಮೆಂಟ್ ಮಾಡಿರಿ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.